नमस्कार। कलाबुरागी डिस्ट्रिक्ट पुलिस ने क्राइम के खिलाफ एक बड़ा ऑपरेशन चलाते हुए चित्तापुर, वाडी और कमलापुर एरियाज में कई संगीन केसेस का पर्दाफाश किया है। एसपी कलाबुरागी के लीडरशिप में पुलिस ने लूट और चोरी के केसेस में टोटल 6 आरोपियों को अरेस्ट करने में कामयाबी हासिल की है। पहला मामला वाडी पीएस लिमिट। वाडी पुलिस स्टेशन में एक बहुत ही फिल्मी केस सामने आया। एक एम्प्लॉई बापू गौड़ा ने अपने ही मालिक को धोखा देने के लिए लूट की झूठी कहानी रची। उसने क्लेम किया कि 2 बाइक सवार बदमाशों ने उसकी आंखों में मिर्ची पाउडर डालकर और चाकू दिखाकर 5,54,605 रुपए लूट लिए हैं। लेकिन जब पुलिस ने सख्ती से इंक्वायरी की तो पता चला कि बापू गौड़ा ने अपने दोस्त यनकप्पा के साथ मिलकर ये रॉबरी ड्रामा सिर्फ अपना कर्ज यानी डेट चुकाने के लिए किया था। पुलिस ने उसके पास से पूरा कैश और एक मोटरसाइकिल रिकवर कर ली है। दूसरा मामला चित्तापुर पीएस लिमिट। चित्तापुर में पुलिस ने 2 ऐसे चोरों को पकड़ा है जो मंदिरों को निशाना बनाते थे। राजू तलवार और सब्बन्ना कदरागी ने शरणा बसवेश्वरा टेम्पल की हुंडी और यल्लम्मा देवी टेम्पल से चांदी के सामान की चोरी की थी। इन्वेस्टिगेशन में पता चला कि राजू और सब्बन्ना का पुराना क्रिमिनल रिकॉर्ड भी है। पुलिस ने इनके पास से चोरी की कैश रिकवरी करके इन्हें जेल भेज दिया है। तीसरा मामला कमलापुर पीएस लिमिट। कमलापुर पुलिस ने भी 2 बड़े केसेस सॉल्व किए हैं। पुलिस ने आनंद भजंत्री नाम के शख्स को अरेस्ट किया है। उसने कमलापुर एरिया से 5 मोटरसाइकिलें चुराई थी जिन्हें पुलिस ने रिकवर कर लिया है। कलकुड़ा विलेज के दत्ता दिगंबरा टेम्पल की हुंडी तोड़ने वाले 3 आरोपियों माणिक, गुरुराज और श्रीकांत को भी धर दबोचा गया है। इनके पास से 5,350 रुपए और क्राइम में यूज की गई पल्सर बाइक सीज की गई है। इन सभी ऑपरेशंस में काम करने वाली पुलिस टीम्स और स्टाफ की सुपरिंटेंडेंट ऑफ पुलिस कलाबुरागी ने शाबाशी दी। This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ಫಸ್ಟ್ ಚಿತ್ತಾಪುರ ಪೊಲೀಸ್ ಠಾಣೆ 2 ಹುಂಡಿ ಕಳ್ಳತನ ಕೇಸಸ್ಸು ಈ 20th January 2026 ರಂದು ಚಿತ್ತಾಪುರ ಪೊಲೀಸ್ ಸ್ಟೇಷನ್ಗೆ ಈ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಅಂದಾಜು 10,000 to 15,000 rupees ಹಣ ಯಾರೋ ಕಳ್ಳತನ ಮಾಡಿದಾರೋ ಅಂತ ಒಂದು ದೂರು ಬರುತ್ತೆ. ಅದನ್ನು ಒಂದು ಟೆಂಪಲಲ್ಲಿ ಕಳ್ಳತನ ಆಗಿದೆ ಅಂತ ಒಂದು ಕೇಸು ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ. ಅದೇ ರೀತಿಯಿಂದ ಇನ್ನೊಂದು ಕೇಸನ್ನು ಡಿಟೆಕ್ಟ್ ಆಗಿದೆ. ಅದರಲ್ಲಿ 17 September 2025 ರಂದು ಕೊತ್ಲಾಪುರ ಯಲ್ಲಮ್ಮ ದೇವಸ್ಥಾನದಲ್ಲಿ ದೇವಿಯ ಬೆಳ್ಳಿಯ ಸಾಮಾನುಗಳ ಕಳ್ಳತನ ಆಗಿದೆ ಅನ್ನೋದು ಆವಾಗ ದೂರು ಬಂದಾಗ ಅದನ್ನು ಒಂದು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ 121/2025 ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಮೇಜರ್ ನಾವು ಈ ಶರಣಬಸವೇಶ್ವರ ದೇವಸ್ಥಾನ ಟೆಂಪಲ್ ಅಫೆನ್ಸನ್ನು ಪತ್ತೆ ಮಾಡಲಿಕ್ಕೆ ಡಿವೈಎಸ್ಪಿ ಶಾಬಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ವನಂಜಕರ್ ಮತ್ತು ಮಂಜುನಾಥ್ ರೆಡ್ಡಿ, ರೇಣುಕಾ ಆಫೀಸರ್ಸ್ ಮತ್ತು ಗುಂಡಪ್ಪ, ಉಪ್ಪಳಪ್ಪ ASI ಮತ್ತು ಬಸವರಾಜು, ಅನಿಲ್, ರವಿಕುಮಾರ್, ದತ್ತಾತ್ರೇಯ, ಆರಿಫ್, ರವೀಂದ್ರ ಅವರೆಲ್ಲ ಸೇರಿ ಒಂದು ತಂಡವನ್ನು ಮಾಡಿ ಪತ್ತೆ ಕಾರ್ಯ ಶುರು ಮಾಡಿದ್ದೇವೆ. ಈ ಸಮಯದಲ್ಲಿ ನಮಗೆ ಈ ಒಂಟಿ ಕಮಾನ ಹತ್ತಿರ ಒಬ್ಬರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಾಗ ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಲಾಗಿ ಅವರ ಹೆಸರು ರಾಜು ತಂದೆ ಸಂಗಣ್ಣ ಅಂತ ಹೇಳಿರ್ತಾರೆ. ಅವ್ರನ್ನ ವಿಚಾರಣೆ ಮಾಡಲಾಗಿ ಅವರು ಈ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಕಳ್ಳತನ ಮಾಡಿ ಒಪ್ಕೊಂಡಿರ್ತಾರೆ. ಮತ್ತು ಈ ಕೊತ್ಲಾಪುರ ಯಲ್ಲಮ್ಮ ದೇವಸ್ಥಾನದಲ್ಲಿನೂ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಮಾಡಿಕೊಂಡು ಒಪ್ಕೊಂಡಿರ್ತಾರೆ. ಅವರಿಗೆ ರಾಜು ಅನ್ನೋರಿಗೆ ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಈ 2 ಕೃತ್ಯಗಳಲ್ಲಿ 2 ಅಫೆನ್ಸಸ್ಸಲ್ಲಿ ಸಪೋರ್ಟ್ ಮಾಡಿದವರು ಇನ್ನೊಬ್ಬರು ಇದ್ದಾರೆ, ಸಾಬಣ್ಣ ತಂದೆ ಶ್ಯಾಮರಾಯ ಕದ್ದರ್ಗಿ ಅಂತ. ಇವರಿಬ್ಬರನ್ನು ನಾವು ಈ 2 ಕೇಸಸ್ಸಲ್ಲಿ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ನಾವು ಟೋಟಲ್ ಒಂದಲ್ಲಿ ಹುಂಡಿ ಕಳ್ಳತನಲ್ಲಿ 4,400 rupees ವಶಪಡಿಸ್ಕೊಂಡಿದ್ದೇವೆ. ಇನ್ನೊಂದು ಬೆಳ್ಳಿ ಸಾಮಾನುಗಳ ಕಳ್ಳತನ ಪ್ರಕರಣಗಳಲ್ಲಿ 4,300 rupees ನಾವು ವಶಪಡಿಸ್ಕೊಂಡಿದ್ದೇವೆ. ಟೋಟಲ್ 2 ಕಳ್ಳತನ ಪ್ರಕರಣಗಳು ಇದರಲ್ಲಿ ಡಿಟೆಕ್ಟ್ ಆಗಿದೆ. ಈ ರಾಜು ಅನ್ನೋರ ಮೇಲೆ ಈಗಾಗಲೇ ಒಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ವಾಟರ್ ಪಂಪ್ ಸೆಟ್ ಕಳ್ಳತನ ಒಂದು ಕೇಸು ರಿಜಿಸ್ಟರ್ ಆಗಿದೆ ಮತ್ತು ಮಾಡ್ಬೋಲಲ್ಲಿನೂ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಆಗಿದೆ. ಸಿಮಿಲರ್ಲಿ ಸಾಬಣ್ಣ ಅನ್ನೋರ ಮೇಲೆ ಈಗಾಗಲೇ ಅಟ್ರಾಸಿಟಿ ಒಂದು 87 ಜೂಜಾಟ ಪ್ರಕರಣ ದಾಖಲಾಗಿದೆ. ಇವರದು ಒಂದು ಕೃತ್ಯ ಏನಂದರೆ, ಈ ರಾಜು ಅನ್ನೋರಿಗೆ ಈಗಾಗಲೇ ಈ ಹಿಂದೆನೂ ಟೆಂಪಲ್ ಹುಂಡಿ ಕಳ್ಳತನ ಮಾಡಿರೋ ಕೇಸ್ ಆಗಿದೆ.
ಈ ಕೇಸಸ್ ಎಲ್ಲ ಅವರು ಕೋರ್ಟ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಇನ್ನೊಂದು ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದರು. ಈ ಅವ್ರ 2 ಕೋರ್ಟ್ ಡೇಟ್ಸ್ ಏನಿದೆಯಾ 2 ಕೋರ್ಟ್ ಡೇಟ್ಸಲ್ಲಿ 2 ಕಳ್ಳತನ ಆಗಿದೆ. ಸೊ ಅವರು ಕೋರ್ಟ್ ಅಟೆಂಡ್ ಮಾಡ್ಲಿಕ್ಕೆ ಬಂದು ಆ ಸಮಯದಲ್ಲಿ ಒಂದು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ರು. ಇವರು ಮೇಜರ್ ಇವರು ಇಂಗನ್ಕಲ್ ಅಂತ ಈ ಮಾಡ್ಬೋಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಅವ್ರ ಮನೆ ಇದೆ. ಬಟ್ ಮನೆಯಲ್ಲಿ ಇರೋದು ಕಡಿಮೆ, ಬಟ್ ಜಾಸ್ತಿ ಅವರು ಓಡಾಡ್ತಾ ಇರ್ತಾರೆ, ಹಣಗೋಸ್ಕರ ಈ ಕಳ್ಳತನ ಮಾಡ್ತಾ ಇರ್ತಾರೆ. ಅವರು ಅದೇ ಊರಿದವರು, ಅವರು ಸ್ನೇಹಿತರಾಗಿರೋಂಥ ಸಾಬಣ್ಣನು ಅವರು ಅವ್ರಿಗೆ ಅಸೋಸಿಯೇಟ್ ಆಗಿ ಈ ಕಳ್ಳತನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ಟೋಟಲ್ ನಮಗೆ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ನಮ್ಮ 2 ಕೇಸಸ್ ಒಂದು ಡಿಟೆಕ್ಟ್ ಆಗಿದೆ. ಸಿಮಿಲರ್ಲಿ ಇನ್ನೊಂದು ಕಳ್ಳತನ ಸೇಮ್ ಟೆಂಪಲ್ ಥೆಫ್ಟ್ ಅಫೆನ್ಸು ನಮ್ಮ ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಿಟೆಕ್ಟ್ ಆಗಿದೆ. ಈ ಕೇಸ್ ನೋಡಿದರೆ ತಾವು ಕಮಲಾಪುರಲ್ಲಿ ಸೆಕೆಂಡ್ ಕೇಸು. ಈ ಕಲ್ಮೂಡ ಗ್ರಾಮದಲ್ಲಿ ದತ್ತದಿಂಗಮ್ಮರ ದೇವಸ್ಥಾನ ಹುಂಡಿ ಕಳ್ಳತನ ಆಗಿರುತ್ತದೆ 24 ಅಕ್ಟೋಬರ್ 23 ಅಕ್ಟೋಬರ್ 2025 ರಂದು. ಆ ದೇವಸ್ಥಾನ ಹುಂಡಿ ಕಳ್ಳತನ ಆಗಿದೆ ಅಂತ 25 to 30,000 ರೂಪೀಸ್ ಕಳ್ಳತನ ಆಗಿದೆ ಅಂತ ನಮಗೆ 24 ಅಕ್ಟೋಬರ್ 2025 ರಂದು ಪ್ರಕಾಶ್ ರೆಡ್ಡಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಟೆಂಪಲ್ ಅಫೆನ್ಸಲ್ಲಿನೂ ಪತ್ತೆ ಮಾಡಲಿಕ್ಕೆ ನಮ್ಮ DYSP ರೂರಲ್ ಅವರು ಮಾರ್ಗದರ್ಶನ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಶಿವಶಂಕರ್ ಸಾಹು ಮತ್ತು PSI ಚೇತನ್ ಸುಖಾನಂದ್ ಮತ್ತು ಅವರ ಸಿಬ್ಬಂದಿ ಸೈಯದ್ ಶಕೀಲ್, ಬದ್ದು ರಾಥೋಡ್, ಹುಸೇನ್ ಬಾಷಾ ಮತ್ತು ಬಲರಾಮ್ ಮತ್ತು ಕುಪೇಂದ್ರ ಮತ್ತು ಅವರ ಕಚೇರಿ ಸ್ಟಾಫ್ ಎಲ್ಲ ಸೇರಿಬಿಟ್ಟು ಈ ಹುಂಡಿ ಕಳ್ಳತನ ಮಾಡಿ ಅವ್ರ 3 ಆರೋಪಿಗಳನ್ನು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ 5,000 ರೂಪೀಸ್ ಒಂದು ಡಿಟೆಕ್ಟ್ ಮಾಡಲಾಗಿದೆ. ಬಟ್ ಇವರೇನಂದ್ರೆ 3 ಜನ ಯಾರಿದ್ದಾರೆ ಅಂದರೆ ಮಾಣಿಕ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ ಕನಕಾಪುರ, ಗುರುರಾಜ್ ತಂದೆ ನಾಗಪ್ಪ ಕೊಡಂಬಲ್ ಮತ್ತು ಶ್ರೀಕಾಂತ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ. ಈ 3 ಅವರು ಒಂದೇ ಪಲ್ಸರ್ ಬೈಕ್ ಮೇಲೆ ಬಂದು ಈ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇವ್ರದ್ದು ಅದ್ರ ನೇಚರ್ ನೋಡಿದರೆ ಇವ್ರದ್ದು ಯಾವುದೂ ಕೆಲಸ ಮಾಡೋದಿಲ್ಲ. ಮತ್ತು ಇವರೆಲ್ಲ ಚಿಂಚೋಳಿ ತಾಲೂಕದವರಿದ್ದಾರೆ ಮತ್ತು ಇದನ್ನೇ ಈ ಥರ ಕಳ್ಳತನ ಮಾಡೋದು ಅವರು ಪ್ರವೃತ್ತಿ ಹೊಂದಿರ್ತಾರೆ. ಇವ್ರ ಮೇಲೂ ಬಡ್ಗಲ್ ಪೊಲೀಸ್ ಸ್ಟೇಷನಲ್ಲಿ ಬೀದರಲ್ಲಿನೂ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಪ್ಯೂರ್ಲಿ ನಮಗೆ ಟೆಕ್ನಿಕಲ್ ಡೇಟಾಯಿಂದನೇ ನಾವು ಇವರು 3 ಜನ ಆರೋಪಿನೂ ಅರೆಸ್ಟ್ ಮಾಡಲಾಗಿದೆ. ಟೋಟಲ್ ನಮಗೆ ಒಟ್ಟಾರೆ 3 ಟೆಂಪಲ್ ಅಫೆನ್ಸಸ್ಸು ದೋ ಅಮೌಂಟ್ ಕಡಿಮೆ ಆಗಿರ್ಬೋದು, ಬೇಕಾದ್ರೆ ಹುಂಡಿಯಲ್ಲಿರುವ ಅಮೌಂಟ್ ಕಡಿಮೆ ಆಗಿರ್ಬೋದು. ಬಟ್ ಇವ್ರ ಪ್ರವೃತ್ತಿ ಏನಂದರೆ ಸೀರೀಸ್ ಆಗಿ ಟೆಂಪಲ್ಸ್ನೇ ಅಟೆಂಪ್ಟ್ ಮಾಡೋದು, ಕಳ್ಳತನ ಮಾಡೋದು ಇಂಥವೆಲ್ಲ ಪ್ರವೃತ್ತಿ ಹೊಂದಿದ್ದಾರೆ. ಬಟ್ ಇವರ ಮೇಲೆ ಹಿಂದೆನೂ ಟೆಂಪಲ್ ಥೆಫ್ಟ್ ಕೇಸಸ್ಸು ಇದೆ. ಸೊ 3 ಟೆಂಪಲ್ ಥೆಫ್ಟ್ ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೇವೆ. ಇನ್ನೊಂದು ಮೋಟರ್ ಸೈಕಲ್ ಕಳ್ಳತನ ಕಮಲಾಪುರಲ್ಲಿ ನಾವು ಒಂದು 5 ಮೋಟರ್ ಸೈಕಲ್ನ ಡಿಟೆಕ್ಟ್ ಮಾಡಿ 3 ಕೇಸಸ್ಸಲ್ಲಿನೂ ನಮಗೆ ಡಿಟೆಕ್ಟ್ ಮಾಡಿದಂಗೆ ಆಗಿದೆ. ಇದು ಫಸ್ಟ್ ಕೇಸ್ ಹೆಂಗೆ ಶುರುವಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದು ಅವರು ಈ ವಡಗೇರ ವಿಲೇಜಲ್ಲಿ 2 ಬೈಕ್ಸು ಕಳ್ಳತನ ಆಗಿರುತ್ತದೆ. ಆ ಇನ್ಸಿಡೆಂಟ್ ಮೇಲೆ ಸಂಗಮೇಶ್ ರೆಡ್ಡಿ ಅಂತ ಒಬ್ಬರು ಕಂಪ್ಲೇಂಟ್ ನೀಡಿರ್ತಾರೆ. ಅವರು ಬೈಕು ಮನೆ ಮುಂದೆ ನಿಲ್ಲಿಸಿರೋ ಬೈಕನ್ನು ಯಾರೋ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ. ಅದೇ ರೀತಿ 2 ಬೈಕ್ ಕಳ್ಳತನ ಆಗಿರೋದು ಒಂದು 100/2025 ಅಂತ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಸಿಮಿಲರ್ಲಿ ಬೈಕ್ ಥೆಫ್ಟ್ ಡಿಟೆಕ್ಟ್ ಮಾಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಕಡೆ ಒಂದು ಟೀಮ್ ಮಾಡಿದ್ದೇವೆ. ಈ ಕಮಲಾಪುರಲ್ಲಿನೂ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಶಿವಶಂಕರ್ ಸಾಹು, ಚೇತನ್ ಸುಖಾನಂದ್ PSIಸು ಮತ್ತು ಸೈಯದ್ ಶಕೀಲ್, ಬದ್ದು ರಾಥೋಡ್, ಹುಸೇನ್ ಬಾಷಾ, ಬಲರಾಮ್ ಮತ್ತು ರಾಮಚಂದ್ರ, ಕುಪೇಂದ್ರ ಅವರೆಲ್ಲ ಸೇರಿ ಒಂದು ಟೀಮ್ ಮಾಡಿದ್ದೇವೆ. ಅವರು ಇದೆಲ್ಲ ಸ್ವಲ್ಪ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಒಬ್ಬ ಆರೋಪಿನ ಆನಂದ್ ತಂದೆ ಶ್ರೀಪತ್ ಭಜಂತ್ರಿ ಅಂತ ಕನಕಟ್ಟ ಗ್ರಾಮ ಹುಮ್ನಾಬಾದ್ ಇವರನ್ನು ವಶಪಡಿಸಿಕೊಂಡು ಅವರ ಕಡೆಯಿಂದ 5 ಮೋಟರ್ ಸೈಕಲ್ನು ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ಇವರು ಬಸವ ಕಲ್ಯಾಣಲ್ಲಿ ಒಂದು ಪಿಜ್ಜಾ ರೆಸ್ಟೋ ಅಂತ ಒಂದು ರೆಸ್ಟೋರೆಂಟ್, ಅದು ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದು ಒಂದು ಬೇಸಿಕಲಿ ಅವರು ಮೇಜರ್ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಬಿಟ್ಟು ಹಳ್ಳಿಗಳಲ್ಲಿ ಡೆಸರ್ಟೆಡ್ ಪ್ಲೇಸಸಲ್ಲಿ ಎಲ್ಲ ಅಂದರೆ ಯಾರೂ ಇರಲ್ಲ ಅಂಥ ಪ್ರದೇಶ ಟಾರ್ಗೆಟ್ ಮಾಡಿ ಅವರು ಬೈಕ್ಸ್ನ ಕಳ್ಳತನ ಮಾಡ್ತಾ ಇರ್ತಾರೆ. ಇವರು ಈಗಾಗಲೇ ವಡಗೇರ ಗ್ರಾಮದಲ್ಲಿ 2 ಬೈಕ್ ಕಳ್ಳತನ ಮಾಡಿದರು, ಬಾಚನಾಳದ ವಿಲೇಜಲ್ಲಿ ಒಂದು ಬೈಕ್ ಕಳ್ಳತನ ಮಾಡಿದರು, ಓಕ್ಲಿ ಕ್ರಾಸ್ ಕಡೆ ಒಂದು ಕಳ್ಳತನ ಮಾಡಿ. ಜನರಲ್ ಆಗಿ ನಾವು ಇದುವರೆಗೂ ನೋಡಿರೋದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಸಂತೆ ಎಲ್ಲ ನೋಡ್ತಾ ಇದ್ರು. ಬಟ್ ಇವರು ವಿಲೇಜಸ್ಸು ಮತ್ತು ಅಲ್ಲಿ ರ್ಯಾಂಡಮ್ ಆಗಿ ಹೊಲಕ್ಕೆ ಹೋಗೋರು ಒಂದು ಸೈಡ್ ಬೈಕ್ ಪಾರ್ಕ್ ಮಾಡಿ ರೋಡ್ ಸೈಡ್ ಪಾರ್ಕ್ ಮಾಡಿ ಅಂಥ ಬೈಕನ್ನು ಇವರು ಟಾರ್ಗೆಟ್ ಮಾಡ್ತಿದ್ರು. ಬಟ್ ಇವರು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾರೆ. ಇವ್ರ ಮೇಲೆ ಈ ಹಿಂದೆ ಕೇಸಸ್ ಇಲ್ಲ. ಒಟ್ಟಾರೆ ಅವ್ರನ್ನ ನಾವು ವಶಪಡಿಸ್ಕೊಂಡು ಅರೆಸ್ಟ್ ಮಾಡಲಾಗಿ ಅವ್ರ ಕಡೆಯಿಂದ 5 ಬೈಕ್ಸ್ ರಿಕವರ್ ಆಗಿದೆ. ಈ 5 ಇದರಲ್ಲಿ 4 ಬೈಕ್ ಮೇಲೆ ಈಗಾಗಲೇ 3 ಕೇಸಸ್ಸು ಆಲ್ರೆಡಿ ದಾಖಲಾಗಿದ್ದೇವೆ. ಅದರಲ್ಲಿ ನಾವು ಇದು ರಿಕವರಿ ಮಾಡಲಾಗಿದೆ. ಬಟ್ ಏನಂದರೆ ಇವರು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಬಟ್ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ.
ಅದಕ್ಕೆ ಅವರು ಕಮಲಾಪುರ ರೈಲ್ವೆ ಸ್ಟೇಷನ್ ಕಡೆ ಒಂದು ಜಾಗದಲ್ಲಿ ಇಟ್ಟಿದ್ರು. ಒಂದು ಸತಿ ಅಟೆಂಪ್ಟು ಮಾಡಿದ್ರಂತ ಮಾರಾಟ ಮಾಡಲಿಕ್ಕೆ, ಅವ್ರು ತೊಗೊಂಡಿಲ್ಲ, ಮತ್ತೆ ವಾಪಸ್ ತಂದು ಅಲ್ಲೇ ಇಟ್ಟಿದ್ರು. ಅವರು ಮಾರಾಟ ಮಾಡಲಿಕ್ಕೆ ಭಾಳ ಡಿಫಿಕಲ್ಟ್ ಆಗಿದೆ. ಆದ್ದರಿಂದ ಅವ್ರಿಗೆ ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನು, ಅದು ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ, ಹಂಗೆ ಇಟ್ಕೊಂಡಿದ್ದಾನು. ಮೀನ್ ವೈಲ್ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿದ್ರು, ರಿಕವರಿ ಮಾಡಿದರು. ಸೊ ಟೋಟಲ್ ನಮಗೆ 5 ಬೈಕ್ಸ್ ಇದರಲ್ಲಿ ರಿಕವರಿ ಆಗಿದೆ. ಇದು ಬಿಟ್ಟು ಇನ್ನೊಬ್ಬರು ಅವರು ಅಸೋಸಿಯೇಟ್ ಇದ್ದಾರೆ, ಅವ್ರು ಈಗಾಗಲೇ ಇನ್ನೊಂದು ಕೇಸಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬರಿ ಕೇಸು ರಿಜಿಸ್ಟರ್ ಆಗಿದೆ 23 ಜಾನ್ವರಿ 2026 ರಂದು. ಈ ಕಂಪ್ಲೇನೆಂಟು ಶ್ರೀ ಶರಣಗೌಡ ತಂದೆ ಬಾಗನಗೌಡ ಮಾಲಿಪಾಟೀಲ್ ಅಂತ ಹಾಲಿವಾಸ ನಾಲ್ವಾರ್ ಗ್ರಾಮ. ಅವರಿಗೆ ಒಂದು ವೈನ್ ಶಾಪ್ ಇದೆ. ಅವ್ರ ವರ್ಕರ್ ಆಗಿರುವಂಥ ಬಾಪುಗೌಡ ಅವರು ಎಲ್ಲ ವೈನ್ ಶಾಪ್ಸ್ ಎಲ್ಲ ಸೇಲ್ಸ್ ಆದಮೇಲೆ ಅಮೌಂಟನ್ನು ವೈನ್ ಶಾಪಿಂದ ತಗೊಂಡು ಬಂದು ನಾಲ್ವಾರಲ್ಲಿ ಅವ್ರ ಓನರ್ ಕೊಡುವುದಿತ್ತು. ಅವರು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸು ಬೈಕ್ ಮೇಲೆ ಬಂದು ಅಡ್ಡಗಟ್ಟಿ ಅವ್ರಿಗೆ ಖಾರ ಹಾಕ್ಬಿಟ್ಟು ಅವ್ರ ಕಡೆ ಇರುವಂತಹ 5,54,000 ಅಮೌಂಟನ್ನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರನ್ನು ನೀಡಿರ್ತಾರೆ. ಈ ಪ್ರಕರಣ ಯಾಕಂದರೆ ಆ ವಿಲೇಜ್ ಲೆವೆಲಲ್ಲಿ ರಾಬರಿ ಕೇಸ್ ಆಗಿರೋದು ಸ್ವಲ್ಪ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇಮಿಡಿಯೇಟಾಗಿ ನಮ್ಮ ಇವರು DYSP ಶಾಬಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಮ್ಮ CPI ವನಂಜಕರ್ ಮತ್ತು ತಿರುಮಲೇಶು, ರೇಣುಕಾ PSIಸು ಮತ್ತು ಅವ್ರ ಸಿಬ್ಬಂದಿ ಆಗಿರುವಂಥ ASI ಚಂದ್ರಶೇಖರ್, ಶರಣಪ್ಪ, ಗುಂಡಪ್ಪ, ಉಪ್ಪಲಪ್ಪ, ಅಮರ್ನಾಥ್, ಲಕ್ಷ್ಮಣ್, ರಮಣಯ್ಯ, PC ರವೀಂದ್ರ, ಆರಿಫ್, ಸುನೀಲ್, ಗವಿಸಿದ್ದಿ, ಮಲ್ಲಪ್ಪ, ಸಿದ್ದಾರೆಡ್ಡಿ, APC ಶಿವಪ್ಪ ಅವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಪತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಬಟ್ ಇದರಲ್ಲಿ ನಮ್ಗೇನಂದರೆ ನಾವು ಎಲ್ಲ ಆ್ಯಂಗಲ್ಸಲ್ಲಿ ಚೆಕ್ ಮಾಡಿದಾಗ ನಮಗೊಂದು ಕೆಲವೊಂದು ಯಾರು ಅಮೌಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ ಅವರ ಮೇಲಿನ ಅನುಮಾನ ನಮಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅವರು ನಮ್ಮ ಈ ಟೀಮ್ ಅವರು DYSP ಆಗಲಿ, CPI ಆಗಲಿ ಮತ್ತು PS ಆಗಲಿ ಕ್ವಶನ್ಸು ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳ್ತಿದ್ದಾಗ ಅವ್ರ ಕಡೆಯಿಂದ ಸರಿಯಾದ ರೀತಿಯಿಂದ ಉತ್ತರ ನಮಗೆ ಸಿಕ್ಕಿರುವುದಿಲ್ಲ. ಮತ್ತು ಓನರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಿದ್ದಾಗ ಅವ್ರಿಗೂ ಸರಿಯಾಗಿ ಸ್ಪಂದನೆ ಸಿಗ್ತಿರಲಿಲ್ಲ. ಇದು ಬೇಸಿಸ್ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ. ಅದರ ಜೊತೆಯಲ್ಲಿ ನಮ್ಮ ಟೀಮ್ ಅವ್ರದ್ದೇ ಚೆಕ್ ಮಾಡಿದಾಗ ಅವರ ಪಾಕೆಟಲ್ಲಿ ಒಂಚೂರು ಚಿಲ್ಲಿ ಪೌಡ್ರು ಕಂಡು ಬಂದಿದೆ. ದಟ್ ಮೀನ್ಸ್ ಅವರು ಕ್ಯಾರಿ ಮಾಡಿದ್ರು ಅಂತ ನಮಗೆ ಅನುಮಾನ ಬಂದಿದೆ. ಇಮಿಡಿಯೇಟಾಗಿ ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಇದು ಅವರೇ ಓನಾಗಿ ಸೆಲ್ಫ್ ಕ್ರಿಯೇಟೆಡ್ ಇದೆ, ಅಮೌಂಟ್ ಅವ್ರ ಸ್ವಂತಕ್ಕೆ ಬಳಸಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಅನ್ನೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಸೊ ಅವರು ಈ ವೈನ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಬೇರೆ ಪರ್ಸನಲ್ ರೀಸನ್ಸಿಂದ ಆ ಅಮೌಂಟ್ ಅವಶ್ಯಕತೆ ಇದ್ದಾಗ ಅವ್ರು ಏನು ಮಾಡಿದರು, ಅವರೇ ಅಮೌಂಟ್ ಅವ್ರ ಮನೆಯಲ್ಲಿ ಅಮೌಂಟ್ ಇಟ್ಕೊಂಡು ಅವರು ಓನರ್ ಕೊಡ್ಲಿಕ್ಕೆ ಬರ್ತಾ ಇದ್ದಾಗ ಹಿಂಗೆ ನಮಗಿಬ್ಬರು ಅನ್ನೋನ್ ಪರ್ಸನ್ಸು ಜಾಕೆಟ್ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕಾರ ಚಲ್ಲಿ ನನ್ನ ಟ್ಯಾಂಕ್ ಅಂದರೆ ಫ್ರಂಟಲ್ಲಿ ಸೈಡ್ ಹ್ಯಾಂಡಲ್ಗೆ ಇಟ್ಕೊಂಡಿರೋಂಥ ಒಂದು ಬ್ಯಾಗಲ್ಲಿ 5,54,000 ಅದು ತೊಗೊಂಡು ಹೋಗಿದ್ರು ಅಂತ ಒಂದು ಕ್ರಿಯೇಟ್ ಮಾಡಿ ಅವರೇ ಓನಾಗಿ ಗಾಡಿ ಸೈಡಿಗೆ ತಲ್ಲಿ ಅವರೇ ಖಾರ ಪುಡಿ ಪಾಕೆಟಲ್ಲಿ ಅದೇ ನಿಯರೆಸ್ಟ್ ಮಾರ್ಕೆಟಲ್ಲಿ ಒಂದು 20 ರೂಪೀಸ್ಗೊಂದು ಖಾರ ಚಿಲ್ಲಿ ಪೌಡರ್ ಪರ್ಚೇಸ್ ಮಾಡ್ಕೊಂಡು ಬಂದು ಪಾಕೆಟಲ್ಲಿ ಇಟ್ಕೊಂಡು ಅವರೇ ಚಲ್ಕೊಂಡು ಈ ಥರ ರಾಬರಿ ಮಾಡಿದ್ರಂತ ಡ್ರಾಮಾ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಇಮಿಡಿಯೇಟಾಗಿ ಅವ್ರ ಸರ್ಚಲ್ಲಿ ಅವ್ರ ಮನೆಯಲ್ಲೇ ಸಿಗ್ತಲ್ಲ, ಮನೆಯಲ್ಲಿ ಅವ್ರಿಗೆ ಟೋಟಲ್ ಒಟ್ಟು ಅಮೌಂಟ್ ಇಟ್ಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ನಮ್ಮವರು ಒಳ್ಳೆ ಕೆಲಸ ಮಾಡಿದ್ರಲ್ಲಿ ಇಮಿಡಿಯೇಟಾಗಿ, ಸೊ ದಟ್ ನಾವು ಇನಿಷಿಯಲಿ ಏನಂದ್ರೆ ಆ ಏರಿಯಾಸಲ್ಲಿ ಯಾರ್ಯಾರು ರಾಬರಿ ಟೀಮ್ ಇತ್ತು ಅನ್ನೋದು ನಮಗೆ ಆ್ಯಂಗಲ್ಸಲ್ಲಿ ಇರ್ತಾ ಇದ್ದಾಗ ನಮಗೆ ಸಾಕಷ್ಟು ಅನುಮಾನ, ಅವರು ಪಾರ್ಟಿ ಯಾರು ಕ್ಯಾರಿ ಮಾಡಿದ್ರೆ ಅವ್ರ ಮೇಲೆ ಅನುಮಾನ ಬಂದು ಅವ್ರನ್ನೇ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಅವ್ರಿಗೆ ನಮಗೆ ಎಂಟೈರ್ ಸ್ಟೋರಿ ಗೊತ್ತಾಗಿ ಅವ್ರ ಕಡೆಯಿಂದ ನಾವು ಅಮೌಂಟ್ ರಿಕವರಿ ಮಾಡಿದ್ವಿ. ಇದರಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಯಾಕಂದರೆ ಈಗಾಗಲೇ ಎಲ್ಲ ಕಡೆ ರಾಬರಿ ಆಗ್ತಾ ಇದೆ ಅಂದಾಗ ಎಲ್ಲ ನಮ್ಮವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟು ಇದೆಲ್ಲ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ಅವರು ಎಂಟೈರ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ 3 ಟೆಂಪಲ್ ಪ್ರಕರಣಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಬೋತ್ ರೂರಲ್ ಸಬ್ ಡಿವಿಷನ್ ಮತ್ತು ಶಾಬಾದ್ ಸಬ್ ಡಿವಿಷನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಕಮಲಾಪುರ ಟೀಮ್ಗೆ ನಾನು ಬೈಕ್ ರಿಕವರಿ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.